ವೆಲ್ಕಮ್ ಬ್ಯಾಕ್. ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನ ಗವರ್ನರ್ ಗೆಹ್ಲೋಟ್ ನೀಡಿದ್ದಾರೆ. ಸರ್ಕಾರ ರಚಿಸೋದಕ್ಕೆ ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಅವರನ್ನ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಆಹ್ವಾನಿಸಿದ್ದಾರೆ. ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಇವತ್ತು ಆಯ್ಕೆ ಆಯಿತು. ಡಿಕೆ ಶಿವಕುಮಾರ್ ಅವರು ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಆಸ್ಪದ ಇರಲಿಲ್ಲ. ಸಿಎಲ್ಪಿ ನಾಯಕನ ಆಯ್ಕೆಯ ನಂತರ ನೇರವಾಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಲೋಕಭವನಕ್ಕೆ ತೆರಳಿದರು. ಸಿಎಲ್ಪಿ ನಿರ್ಣಯವನ್ನು ರಾಜ್ಯಪಾಲರಿಗೆ ನೀಡಿದರು. ರಾಜ್ಯಪಾಲರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ, ಆಹ್ವಾನಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ. 3ನೇ ತಾರೀಕು ಸಂಜೆ 4 ಗಂಟೆಗೆ ಲೋಕಭವನದಲ್ಲೇ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಇರಲಿಲ್ಲ. ಸರ್ವಾನುಮತದಿಂದ ಡಿಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಸಮ್ಮುಖದಲ್ಲೇ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ. ಆನಂತರ ಮಾಧ್ಯಮದ ಮುಂದೆ ಬಂದು ಕೆ.ಸಿ. ವೇಣುಗೋಪಾಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರಲ್ಲಿ ಕೇಳಿದ್ರು, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳ್ತಾರೆ. ಅದರಂತೆ ಹೈಕಮಾಂಡ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಎಲ್ಲ ಶಾಸಕರು ಕೂಡ ಸರ್ವಾನುಮತದಿಂದ ಅವರನ್ನು ಬೆಂಬಲಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೆ. ಎಲ್ಲರ ಬೆಂಬಲವೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಲೋಕಭವನಕ್ಕೂ ಕೂಡ ತೆರಳಿದ್ರು. ರಾಜ್ಯಪಾಲರಿಗೆ ಸಿಎಲ್ಪಿ ಸಭೆಯ ಸಿಎಲ್ಪಿಯ ನಿರ್ಣಯವನ್ನು ನೀಡಿದ್ರು. ಇದೇ 3ನೇ ತಾರೀಕು ಪ್ರಮಾಣ ವಚನವನ್ನು ಕೂಡ ಲೋಕಭವನದಲ್ಲೇ ಡಿಕೆ ಶಿವಕುಮಾರ್ ಸ್ವೀಕರಿಸಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನ ಗವರ್ನರ್ ಗೆಹ್ಲೋಟ್ ನೀಡಿದ್ದಾರೆ. ಸರ್ಕಾರ ರಚಿಸೋದಕ್ಕೆ ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಅವರನ್ನ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಆಹ್ವಾನಿಸಿದ್ದಾರೆ. ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಇವತ್ತು ಆಯ್ಕೆ ಆಯಿತು. ಡಿಕೆ ಶಿವಕುಮಾರ್ ಅವರು ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಆಸ್ಪದ ಇರಲಿಲ್ಲ. ಸಿಎಲ್ಪಿ ನಾಯಕನ ಆಯ್ಕೆಯ ನಂತರ ನೇರವಾಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಲೋಕಭವನಕ್ಕೆ ತೆರಳಿದರು. ಸಿಎಲ್ಪಿ ನಿರ್ಣಯವನ್ನು ರಾಜ್ಯಪಾಲರಿಗೆ ನೀಡಿದರು. ರಾಜ್ಯಪಾಲರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ, ಆಹ್ವಾನಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ. 3ನೇ ತಾರೀಕು ಸಂಜೆ 4 ಗಂಟೆಗೆ ಲೋಕಭವನದಲ್ಲೇ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಇರಲಿಲ್ಲ. ಸರ್ವಾನುಮತದಿಂದ ಡಿಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಸಮ್ಮುಖದಲ್ಲೇ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ. ಆನಂತರ ಮಾಧ್ಯಮದ ಮುಂದೆ ಬಂದು ಕೆ.ಸಿ. ವೇಣುಗೋಪಾಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರಲ್ಲಿ ಕೇಳಿದ್ರು, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳ್ತಾರೆ. ಅದರಂತೆ ಹೈಕಮಾಂಡ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಎಲ್ಲ ಶಾಸಕರು ಕೂಡ ಸರ್ವಾನುಮತದಿಂದ ಅವರನ್ನು ಬೆಂಬಲಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೆ. ಎಲ್ಲರ ಬೆಂಬಲವೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಲೋಕಭವನಕ್ಕೂ ಕೂಡ ತೆರಳಿದ್ರು. ರಾಜ್ಯಪಾಲರಿಗೆ ಸಿಎಲ್ಪಿಯ ನಿರ್ಣಯವನ್ನು ನೀಡಿದ್ರು. ಇದೇ 3ನೇ ತಾರೀಕು ಪ್ರಮಾಣ ವಚನವನ್ನು ಕೂಡ ಲೋಕಭವನದಲ್ಲೇ ಡಿಕೆ ಶಿವಕುಮಾರ್ ಸ್ವೀಕರಿಸಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನ ಗವರ್ನರ್ ಗೆಹ್ಲೋಟ್ ನೀಡಿದ್ದಾರೆ. ಸರ್ಕಾರ ರಚಿಸೋದಕ್ಕೆ ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಅವರನ್ನ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಆಹ್ವಾನಿಸಿದ್ದಾರೆ. ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್
ಸರ್ವಾನುಮತದಿಂದ ಇವತ್ತು ಆಯ್ಕೆ ಆಯಿತು ಡಿ ಕೆ ಶಿವಕುಮಾರ್ ಅವರು. ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಆಸ್ಪದ ಇರಲಿಲ್ಲ. CLP ನಾಯಕನ ಆಯ್ಕೆಯ ನಂತರ ನೇರವಾಗಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಲೋಕಭವನಕ್ಕೆ ತೆರಳಿದರು. CLP ನಿರ್ಣಯವನ್ನು ರಾಜ್ಯಪಾಲರಿಗೆ ನೀಡಿದರು. ರಾಜ್ಯಪಾಲರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ, ಆಹ್ವಾನಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ. 3ನೇ ತಾರೀಕು ಸಂಜೆ 4 ಗಂಟೆಗೆ ಲೋಕಭವನದಲ್ಲೇ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಇರಲಿಲ್ಲ. ಸರ್ವಾನುಮತದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಸಮ್ಮುಖದಲ್ಲೇ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ. ಆನಂತರ ಮಾಧ್ಯಮದ ಮುಂದೆ ಬಂದು ಕೆ.ಸಿ. ವೇಣುಗೋಪಾಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರಲ್ಲಿ ಕೇಳಿದ್ರು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳ್ತಾರೆ. ಅದರಂತೆ ಹೈಕಮಾಂಡ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಎಲ್ಲ ಶಾಸಕರು ಕೂಡ ಸರ್ವಾನುಮತದಿಂದ ಅವರನ್ನು ಬೆಂಬಲಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೆ. ಎಲ್ಲರ ಬೆಂಬಲವೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಲೋಕಭವನಕ್ಕೂ ಕೂಡ ತೆರಳಿದ್ರು. ರಾಜ್ಯಪಾಲರಿಗೆ CLPಯ ನಿರ್ಣಯವನ್ನು ನೀಡಿದ್ರು. ಇದೇ 3ನೇ ತಾರೀಕು ಪ್ರಮಾಣ ವಚನವನ್ನು ಕೂಡ ಲೋಕಭವನದಲ್ಲೇ ಡಿ ಕೆ ಶಿವಕುಮಾರ್ ಸ್ವೀಕರಿಸಲಿದ್ದಾರೆ. ಯಾವುದೇ ಗೊಂದಲ ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಇರಲಿಲ್ಲ. ಸರ್ವಾನುಮತದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಸಮ್ಮುಖದಲ್ಲೇ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ. ಆನಂತರ ಮಾಧ್ಯಮದ ಮುಂದೆ ಬಂದು ಕೆ.ಸಿ. ವೇಣುಗೋಪಾಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರಲ್ಲಿ ಕೇಳಿದ್ರು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳ್ತಾರೆ. ಅದರಂತೆ ಹೈಕಮಾಂಡ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಎಲ್ಲ ಶಾಸಕರು ಕೂಡ ಸರ್ವಾನುಮತದಿಂದ ಅವರನ್ನು ಬೆಂಬಲಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೆ. ಎಲ್ಲರ ಬೆಂಬಲವೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಲೋಕಭವನಕ್ಕೂ ಕೂಡ ತೆರಳಿದ್ರು. ರಾಜ್ಯಪಾಲರಿಗೆ CLPಯ ನಿರ್ಣಯವನ್ನು ನೀಡಿದ್ರು. ಇದೇ 3ನೇ ತಾರೀಕು ಪ್ರಮಾಣ ವಚನವನ್ನು ಕೂಡ ಲೋಕಭವನದಲ್ಲೇ ಡಿ ಕೆ ಶಿವಕುಮಾರ್ ಸ್ವೀಕರಿಸಲಿದ್ದಾರೆ.